ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ತೊಂಡೆಕಾಯಿಯಿಂದ ಕಬಾಬ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಯಾವ ಥರ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಜಿಂಜರ್ ಗಾರ್ಲಿಕ್ ಪೇಸ್ಟು, ಕಬಾಬ್ ಪೌಡರು 2ರಿಂದ 3 ಸ್ಪೂನಷ್ಟು ತೊಗೊಂಡಿದ್ದೀನಿ. 1/4 kg ತೊಂಡೆಕಾಯಿ ತೊಗೊಂಡಿದ್ದೀನಿ. ತೊಂಡೆಕಾಯಿ ಈ ಥರ ವೈಟ್ ಕಲರ್ ಇರೋದು ತೊಗೊಳ್ಳಿ ಫ್ರೆಂಡ್ಸ್. ತುಂಬ ಒಳಗಡೆ ರೆಡ್ ಕಲರ್ ಆಗಿರುತ್ತಲ್ಲ, ಹಣ್ಣಾಗ್ಬಿಟ್ಟಿರುತ್ತೆ, ಅದು ಟೇಸ್ಟ್ ಬರಲ್ಲ, ತುಂಬ ಹುಳಿ ಇರುತ್ತೆ. ಈ ಥರ ಎಳೆದು ನೋಡಿ ತೊಗೊಳ್ಳಿ. ಫಸ್ಟಿಗೆ ಏನು ಮಾಡೋಣ ನೋಡೋಣ. ಫಸ್ಟಿಗೆ 1 ಬೌಲ್ ತೊಗೊಂಡಿದ್ದೀನಿ, ಸ್ಮಾಲ್ ಬೌಲು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಬಿಡೋಣ. ಕಬಾಬ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಕ್ವಾಂಟಿಟಿಗೆ 3ರಿಂದ 4 ಸ್ಪೂನ್ ತೊಗೊಂಡ್ರೆ ಸಾಕು ಫ್ರೆಂಡ್ಸ್. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ನೋಡಿ ಬೇಕಾದರೆ ಹಾಕ್ಕೊಬೋದು ನಾವು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಬಿಡೋಣ ಫ್ರೆಂಡ್ಸ್. ನೋಡಿ, ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಬಾಬ್ ಪೌಡರು ಮತ್ತು ಸಾಲ್ಟ್ ಹಾಕಿ ಈ ಥರ ಕಲಸಿಟ್ಕೊಂಡಿದ್ದೀನಲ್ಲ, ಇದನ್ನು ಇವಾಗ ತೊಂಡೆಕಾಯಿಗೆಲ್ಲ ಹಾಕಿ ಇಟ್ಕೊಂಡ್ಬಿಡೋಣ. 10 ಮಿನಿಟ್ಸ್ ಹಾಗೆ ಬಿಟ್ಬಿಡಬೇಕು ಫ್ರೆಂಡ್ಸ್. ಹಚ್ಬಿಟ್ಟು 10 ಮಿನಿಟ್ಸ್ ಬಿಟ್ಟರೆ ಅದು ಫುಲ್ಲು ಇದಾಗಿರುತ್ತೆ. ಆಮೇಲೆ ಎಣ್ಣೆಯಲ್ಲಿ ಕರಿಬೋದು. ಎಲ್ಲದಕ್ಕೂ ಈ ಥರ ಅಪ್ಲೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಚ್ಚಿ ಇಟ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ. 10 ಮಿನಿಟ್ಸ್ ಹಾಗೆ ಬಿಟ್ಬಿಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್, ಈಗ ಎಣ್ಣೆ ಕಾಯ್ದಿದೆ ನೋಡಿ. ಈಗ ಒಂದೊಂದೇ ಹಾಕೊಂಬಿಡೋಣ. 10 ಮಿನಿಟ್ಸ್ ಆಗಿದೆ ಇದು ಇಟ್ಟು. ನಾವು ಲೋ ಫ್ಲೇಮಲ್ಲೇ ಕಾಯಿಸ್ಕೊಬೇಕು ಫ್ರೆಂಡ್ಸ್. ಇದು ಅದೇ, ಏಕೆಂದರೆ ಇದು ತೊಂಡೆಕಾಯಿ ಸ್ವಲ್ಪ ದಪ್ಪ ಇರುತ್ತಲ್ಲ, ಒಳಗಡೆ ಎಲ್ಲ ಬೇಯಬೇಕಲ್ಲ, ಅದರಿಂದ ಲೋ ಫ್ಲೇಮಲ್ಲೇ ಕಾಯಿಸ್ಕೊಬೇಕು. ನೋಡಿ, ಇದು ಕಾಣಿದೆ. ಈಗ ತೆಗೆದ್ಬಿಡೋಣ. ಇದು ಸ್ವಲ್ಪ ಬೇಯೋದು ಲೇಟೇನೆ ಫ್ರೆಂಡ್ಸ್, ತುಂಬ ಗಟ್ಟಿ ಇರುತ್ತಲ್ಲ ಒಳಗಡೆ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೊಬೇಕು ಇದನ್ನು. ಸ್ವಲ್ಪ ಇರೋದು ಹಾಕೊಳ್ತಾ ಇದ್ದೀನಿ ಇದಕ್ಕೆ. ನೋಡಿ, ಇದು ಕೂಡ ಕಾಯ್ದಿದೆ, ತೆಗಿತಾ ಇದ್ದೀನಿ. ಜಾಸ್ತಿ ಕಾಯ್ದೆ ಬಿಟ್ಟಿದೆ ಇದು. ಇನ್ನೊಂದು ಸ್ವಲ್ಪ ಇರೋದು ಹಾಕೊಂಡ್ಬಿಡೋಣ ಅದಕ್ಕೆ. ಒಂದು ಸ್ವಲ್ಪ ಇದೆ, ಇದನ್ನು ಹಾಕೊಂಡ್ಬಿಡ್ತೀನಿ. ನೋಡಿ, ಇದು ಇದು ಕೂಡ ಕಾಯ್ದಿದೆ, ತೆಗಿತಾ ಇದ್ದೀನಿ. ಇಷ್ಟು ಕಾಯ್ದರೆ ಸಾಕು. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ನೋಡೋಣ ಫ್ರೆಂಡ್ಸ್, ಈ 3 ಇಂಗ್ರೀಡಿಯೆಂಟ್ಸಲ್ಲಿ ಯಾವ ಥರ ರೆಡಿ ಮಾಡ್ಬೋದು ಅಂತ. ಬರೀ ಕಬಾಬ್ ಪೌಡ್ರು, ಸಾಲ್ಟು ಮತ್ತು ತೊಂಡೆಕಾಯಿ ಇದ್ದರೆ ಸಾಕು, ಈಸಿಯಾಗಿ ಮಾಡ್ಕೊಬೋದು. ಈವ್ನಿಂಗ್ ಕಾಫಿ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಇದು. ನೀವು ಒಂದ್ಸರಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.